ನಾವಿಬ್ಬರು ದಂಪತಿಗಳಾಗಿ ಎಷ್ಟು 15 ವರ್ಷನಪ್ಪಿ? ಸಾರಿ, ಒಂದು ನಿಮಿಷ, ಕರೆಕ್ಷನ್, 14 ವರ್ಷ ಆಯಿತು. ರಕ್ಷಿತ್ ಮತ್ತು ರಿಷಬ್ ಫೋರ್ಸ್ ಮಾಡಿದ್ದಕ್ಕೆ ನೀನೊಂದು ಹೊಸ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡು. ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿದ್ದೀವಿ ಅಥವಾ ಏನೋ ಒಂದು ಅಚೀವ್ಮೆಂಟ್ ಆಗಿದೆ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು. ಚಿಪ್ಪು ಇಲ್ಲಿ ಇರುತ್ತಷ್ಟೇ, ಇಟ್ಸ್ ಆಲ್ವೇಸ್ ಕನೆಕ್ಟೆಡ್. ಮಗಳು ಇಬ್ಬನಿದು ಒಂದು ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರಿ, ಸೊ ಏನಾದರೂ ತೆರೆಗೆ ತರೋ ಚಾನ್ಸಸ್ ಏನಾದರೂ? ಸದ್ಯಕ್ಕಿಲ್ಲ. ನನಗೆ ಪ್ರತಿ ವರ್ಷ ನಮ್ಮ ಲಕ್ಷ್ಮಿ ತೂಕ ಜಾಸ್ತಿ ಇದೆ, ಸೊ ಹಂಗಾಗಿ ನಾವು ಬೇರೆ ಲಕ್ಷ್ಮಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಮಸ್ಕಾರ. ಇಷ್ಟು ದಿನ ನಟನೆ ಮೂಲಕ ರಂಜಿಸ್ತಾ ಇದ್ದಂಥ ದಂಪತಿ ಈಗ ಒಂದು ಹೊಸ ಅಡ್ವೆಂಚರ್ನ ಶುರು ಮಾಡಿದ್ದಾರೆ. ಅದು ಅಣ್ಣಯ್ಯ ಸೀರಿಯಲ್ ಅಂತ ನಿರ್ಮಾಣದತ್ತ ಒಂದು ಮುಖ ಮಾಡಿದ್ದಾರೆ. ಈ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಒಂದು ಸೀರಿಯಲ್, ಆ ಬಗ್ಗೆ ಎಲ್ಲ ಮಾತನಾಡ್ಸೋಣ. ಅವರೇ ಪ್ರಮೋದ್ ಶೆಟ್ಟಿ ಹಾಗೂ ಸುಪ್ರೀತಾ ಶೆಟ್ಟಿ. ಮ್ಯಾಮ್ ಹಾಯ್, ಹೇಗಿದ್ದೀರಾ ಸರ್? ನಾನು ಅದ್ಭುತವಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ಮ್ಯಾಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಈ ಥರ ನಿಮ್ಮಿಬ್ಬರನ್ನು ಒಟ್ಟಿಗೆ ಸ್ಕ್ರೀನ್ ಮೇಲೆ ನೋಡೋದೇ, ಅಂದರೆ ವೇದಿಕೆಗಳ ಮೇಲೂ ಸಿಗಲ್ಲ, ನೀವು ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ, ಅದಕ್ಕೆ ಜನಕ್ಕೆ ಕನ್ಫ್ಯೂಷನ್ ಅನ್ಸುತ್ತೆ. ನೀವು ಯಾವಾಗ ಹೆಂಡ್ತಿನ ಇಲ್ವೋ ಅಂತ ತುಂಬಾ ಜನ ಈ ಪ್ರಶ್ನೆ ಕೇಳಿದ್ದಾರೆ. ನಾವಿಬ್ರು ದಂಪತಿಗಳಾಗಿ ಎಷ್ಟು 15 ವರ್ಷನಪ್ಪಿ? ಸಾರಿ, ಒಂದು ನಿಮಿಷ, ಕರೆಕ್ಷನ್, 14 ವರ್ಷ ಆಯಿತು. ನನಗೆ ಕನ್ಫ್ಯೂಸ್ ಮಾಡಿದ್ರಿ ನೀವು ಆ್ಯಕ್ಚುಲಿ. 14 ವರ್ಷ. ಹೌದೌದು, 2010. ನಾವಿಬ್ರು ಮದುವೆ ಆಗಿ 14 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಲವ್ ಮಾಡಕ್ಕೆ ಶುರು ಮಾಡಿ 10 ವರ್ಷ ಆಯಿತು. ಸೊ ಟೋಟಲಿ 24 ವರ್ಷ ಆಯಿತು. ಓ ಮೈ ಗಾಡ್, ಇಷ್ಟು 24 ವರ್ಷ ಈ ಒಂದು ಹೆಂಗಿದೆ ದಾಂಪತ್ಯದ ಸೆಲೆಬ್ರೇಷನ್? ಸೂಪರ್ ಆಗಿ ನಡೀತಾ ಇದೆ. 2 ಮಕ್ಕಳಿದ್ದಾರೆ, ಒಂದು ಮಗಳು, ಒಬ್ಬ ಮಗ. ಸೊ ಅದೇ ದಾಂಪತ್ಯದ ಸೆಲೆಬ್ರೇಷನ್, ಅದಕ್ಕಿಂತ ಇನ್ನೇನು ಬೇಕು? ಅಲ್ಲ, ಒಂದು ಚಿಕ್ಕ ಇದು ಬಂದ್ರೂ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ವೈರಲ್ ಆಗಿಬಿಡುತ್ತೆ. ಬಟ್ ಇಷ್ಟು ವರ್ಷ ನೀವು ನಟನಾ ಇಂಡಸ್ಟ್ರಿಯಲ್ಲಿ ಇದ್ದು, ಇಷ್ಟು ಒಂದು 24 ವರ್ಷದ ಒಂದು ಏನು ರಿಲೇಷನ್ಶಿಪ್ ಅನ್ನೋದಿದೆ, ಇಷ್ಟು ಇದ್ರೂ ಕೂಡ ಜನಕ್ಕೆ ಯಾಕೆ ನಿಮ್ಮ ಬಗ್ಗೆ ಇಷ್ಟು ಕನ್ಫ್ಯೂಷನ್ಸ್ ಅಂತ? ತೋರಿಸ್ಕೊಳ್ಳಲ್ಲ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ, ಕಾಣಿಸ್ಕೊಳ್ಳಲ್ಲ. ಇತ್ತೀಚೆಗೆ ಮೋಸ್ಟ್ಲಿ ಮೇ ಬಿ ಅರೌಂಡ್ 2 years ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗಿದ್ದು, ಆ್ಯಂಡ್ ಇವಳು ಅಷ್ಟೇ. ಇಲ್ಲಾಂದರೆ ನಾವು ರಂಗಭೂಮಿಲಿ ಜಾಸ್ತಿ ಇರೋದ್ರಿಂದ ನಮಗೆ ಸೋಷಿಯಲ್ ಮೀಡಿಯಾ ಅಥವಾ ಇನ್ನೊಂದು ಬೇರೆ ಮತ್ತೊಂದು ಪ್ರಮೋಷನ್ಸ್ಗಳಿಗೆ ನಾವು ಜಾಸ್ತಿ ಹೋಗಲ್ಲ. ಆ್ಯಂಡ್ ಸಿನಿಮಾಗೆ ಯಾವುದೇ ಸಿನಿಮಾ ನಾನು ಮಾಡಿದ್ರು ನನ್ನ ಪ್ರಮೋಷನ್ಸ್ ನಾನೇ ಹ್ಯಾಂಡಲ್ ಮಾಡ್ತಿರ್ತೀನಿ, ಅವಳು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಆ್ಯಂಡ್ ಆ್ಯಸ್ ಎ ಫ್ರೆಂಡ್ಸ್ ನಾವು ಗ್ಯಾಂಗ್ ಸೇರಿದಾಗ, ಅಂದರೆ ನಾನು, ರಕ್ಷಿತ್, ರಿಷಬ್, ಶೀತಲ್, ಪ್ರಗತಿ, ನಾವೆಲ್ಲ ಸೇರಿದಾಗ ಮಾತ್ರ ಅವಳು ಬರ್ತಾಳೆ. ಸೊ ಹಾಗಾಗಿ ಆ ಜಾಗಗಳಲ್ಲಿ, ಆ ಫೋಟೋಸಲ್ಲಿ ಮಾತ್ರ ನಿಮಗೆ ಕಾಣಿಸ್ತಾಳೆ, ಬಿಟ್ಟರೆ ಬೇರೆ ಎಲ್ಲೂ ನಾವು ಒಟ್ಟಿಗೆ ಸಿಗಲ್ಲ. ಓಕೆ, ಈ ಬಗ್ಗೆ ಕಂಪ್ಲೇಂಟ್ ಇದೆಯಾ ಮ್ಯಾಮ್ ನಿಮಗೆ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವ್ರು ಆಲ್ರೆಡಿ ಹೇಳಿದಾಗೆ ಅರೌಂಡ್ 4 ತಿಂಗಳು ಮುಂಚೆ ಇತ್ತು, ಈಗಿಲ್ಲ. ಯಾಕೆ ಅಂತ ಹೇಳ, 4 ತಿಂಗಳು ಮುಂಚೆ ಅವಳು ಫ್ರೀಯಾಗಿ ಮನೇಲಿದ್ಲು, ಅಂದ್ರೆ ಆಕ್ಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಮಿಸ್ ಮಾಡ್ತಿದ್ಲು. ಈಗ ಅವಳು ಎಷ್ಟು ಬಿಸಿ ಇದ್ದಾಳೆ ಅಂದ್ರೆ, ನಾನೇ ಕರೆದ್ರು, ಇಲ್ಲ ನನಗೆ ಶೂಟಿಂಗ್ ಇದೆ ಸೀರಿಯಲ್ದು ಅಂತ. ಮುಂಚೆ ಅವರು ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ, ನಾನು ಫೋನ್ ರಿಸೀವ್ ಮಾಡಿ ಅಟ್ಲೀಸ್ಟ್ ಮಾತಾಡಿ ಅಲ್ಲ ಅಂತ ಹೇಳ್ತಿದ್ದೆ. ಈಗ ನನಗೆ ಕಾಲ್ ಮಾಡ್ತಾರೆ, ನಾನು ಪಿಕ್ ಮಾಡ್ತಾಯಿಲ್ಲ. ಒಂದು ಫೋನ್ ಪಿಕ್ ಮಾಡಕ್ಕೆ ನೀವು ಮುಂಚೆ ಹಿಂಗೆ ಮಾಡ್ತಿದ್ದಿದ್ದಲ್ವಾ ಅಂತ ಕೇಳ್ತೀನಿ, ಅಲ್ಲಿಗೆ ಮುಗೀತು. ಹಾಗೆ ಓಕೆ ಸರ್, ಏನೇ ಸುಳ್ಳು ಹೇಳಿದ್ರು ಪಟ್ ಅಂತ ಕಂಡುಹಿಡಿತಾರೆ ಮೇಡಮ್, ನಿಜಾನ ಇದು? ಹೌದು, ಪಕ್ಕ 100% ರೈಟ್. ಅದಕ್ಕೆ ಏನಾದ್ರು ಚಿಪ್ ಏನಾದ್ರು ಇಟ್ಬಿಟ್ಟಿದ್ದೀರಾ ಹೆಂಗೆ? ಇಲ್ಲ, ಆ ಥರದ್ದು ಏನಿಲ್ಲ. ಚಿಪ್ಪು ಇಲ್ಲಿ ಇರುತ್ತಷ್ಟೇ, ಇಟ್ಸ್ ಆಲ್ವೇಸ್ ಕನೆಕ್ಟೆಡ್. ಆಮೇಲೆ ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಮುಂಚೆನೂ ಒಂದ್ಸಲ ಇದ್ರ ಬಗ್ಗೆ ಮಾತಾಡಿದ್ದೆ. ಸುಳ್ಳು ಹೇಳಲ್ಲ, ಬಹಳ ಕಡಿಮೆ. ಆ ಥರದ್ದೇನೋ ಹೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕೆ ಸಿಕ್ಕಾಕೋತಾರೆ ಅಂದರೆ, ಇವರು ಸುಳ್ಳು ಹೇಳಕ್ಕೆ ಬರಲ್ಲ. ಏನೋ ಒಂದು ಅದನ್ನು ಕವರಪ್ ಮಾಡೋದಕ್ಕೋಸ್ಕರ ಇನ್ನು ಲೇಟಾಗಿ ಹೋದೆ, ಇಷ್ಟೊತ್ತಾದರೂ ಹೋಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ಹಿಂಗಾಯ್ತು ಅಂತ ಅಂದ್ಬಿಟ್ಟು ಏನೋ ಸುಳ್ಳು ಹೇಳಿರ್ತಾರೆ. ನೋಡಿದ್ರೆ ಅದು ಹೆಂಗೋ ತಿರ್ಸಿ ಮುರ್ಸಿ ಅಲ್ಲಿರೋರು ಯಾರೋ ಒಬ್ಬರು ನನಗೆ ಸಿಕ್ಬಿಟ್ಟಿರ್ತಾರೆ. ಬಿಕಾಸ್ ನಾವಿಬ್ಬರು ಒಂದೇ ಇಂಡಸ್ಟ್ರಿನವರಾದ್ರಿಂದ ಸಿಕ್ಬಿಟ್ಟಿರ್ತಾರೆ. ನನಗೆ ಇನ್ನೆಲ್ಲೋ ಹೆಂಗೋ ಗೊತ್ತಾಗುತ್ತೆ, ಆ ಥರ ಅಷ್ಟೇ. ಓಕೆ, ಮಗಳು ಇಬ್ಬನಿದು ಒಂದು ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರಿ, ಸೊ ಏನಾದರೂ ತೆರೆಗೆ ತರೋ ಚಾನ್ಸಸ್ ಏನಾದರೂ? ಸದ್ಯಕ್ಕಿಲ್ಲ. ಅವಳು ರಿಯಾಲಿಟಿ ಶೋಗೆ ಹೋದಾಗ್ಲೇ ನಾನು ಬೇಡ ಅಂತ ಅಪೋಸ್ ಮಾಡಿದ್ದೆ. ಬಟ್ ಅಗೇನ್ ಇವಳ ಹಳೆ ಕೊಲೀಗ್ಸು ಅವರೆಲ್ಲರೂ ಸೇರಿ, ಇಲ್ಲ ಒಂದು ರಿಯಾಲಿಟಿ ಶೋ ಮಕ್ಕಳು ಮತ್ತು ಅಮ್ಮಂದ್ರದ್ದು, ಅದೇ ನನ್ನಮ್ಮ ಸೂಪರ್ ಸ್ಟಾರ್, ಸೊ ಅದಕ್ಕೆ ದಯವಿಟ್ಟು ಕಳಿಸ್ಕೊಡಿ ಅಂತ ಚಾನಲಿಂದ ತುಂಬ ಫೋರ್ಸ್ ಮಾಡಿದಾಗ ನಾನು ಕಳಿಸ್ದೆ. ಬಟ್ ನನಗೇನು ಅಂದರೆ, ಅವಳು ಕೂಡ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ರಂಗಭೂಮಿಲಿ ನನ್ನ ಜೊತೆನೇ ನಮ್ಮ ತಂಡದಲ್ಲೇ ಈಗಾಗಲೇ 2 ನಾಟಕ ಮಾಡ್ತೀಯಾಳೆ ಅವಳು. ಸೊ ಆ ಪ್ರತಿಭೆಗಳು ನಾನು ಯಾವತ್ತೂ ಹೇಳ್ತಿರ್ತೀನಿ, ಅಂದರೆ ನಾನು ಅದ್ರ ಮೇಲೆ ಕೆಲಸನೂ ಮಾಡ್ತಾಯಿದ್ದೀನಿ. ಸ್ಕೂಲ್ ಡೇಸಿಂದ, ಕಾಲೇಜ್ ಡೇಸಿಂದ ಆ್ಯಕ್ಟರ್ಗಳನ್ನ ತಯಾರು ಮಾಡಬೇಕು ಅಂತ. ಯಾಕಂದರೆ ನಿಮ್ಮ ಪ್ರೊಫೆಷ್ನಲ್ ಎಲ್ಲ ಮುಗಿಸ್ಕೊಂಡು, ಈಗ ಡಿಗ್ರಿ ಮುಗಿಸ್ಕೊಂಡು ಬಂದು ನಾನು ಈಗ ಒಬ್ಬ ಆ್ಯಕ್ಟರ್ ಆಗ್ತೀನಿ ಅಂದರೆ ನಿಮ್ಮ ಏಜ್ ತಡೆಯಲ್ಲ.
ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ನಿಮ್ಮ ಏಜ್ ತಡೆಯಲ್ಲ. ಸೊ ಆ ಎಕ್ಸ್ಪೀರಿಯನ್ಸನ್ನು ಮುಂಚೆನೇ ಮಾಡ್ಕೊಂಡು ಬಂದುಬಿಟ್ರೆ ನಿಮ್ಮ ಏಜ್ ಕರೆಕ್ಟಾಗಿ ನಿಮಗೆ ಪಾತ್ರಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೀನು ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಬ್ಬ ಒಳ್ಳೊಳ್ಳೆ ಕಲಾವಿದರು ಸಿಗ್ತಾ ಹೋಗ್ತಾರೆ. ಆ ಥರದಲ್ಲಿ ಅವಳು ತಯಾರಿ ನಡೀತಾ ಇದೆ. ಅಂದರೆ ನಾನು ಮಾಡಿಸ್ತಾ ಇಲ್ಲ, ಅವಳು ಮಾಡಿಸ್ತಿಲ್ಲ, ಅವಳೇ ತಯಾರಾಗ್ತಿದ್ದಾಳೆ. ಸೊ ನಾಳೆ ಒಂದಿನ ಫ್ಯೂಚರಲ್ಲಿ ಆಬ್ವಿಯಸ್ಲಿ ನಮ್ಮ ತಲೆಯಲ್ಲಿರೋದು ಅದೇ, ನಾವು ಹೆಂಗೆ ಇಂಡಿಪೆಂಡೆಂಟಾಗಿ ಇಂಡಸ್ಟ್ರಿಗೆ ಬಂದ್ವಿ ಅವಳು ಕೂಡ ಹಾಗೆ ಇಂಡಿಪೆಂಡೆಂಟಾಗಿ ಇಂಡಸ್ಟ್ರಿಗೆ ಬರಬೇಕು, ಅವಳ ಹೆಸರೇನಿದೆ ಅವಳೇ ಗಳಿಸ್ಕೋಬೇಕು ಅನ್ನೋದು. ಓಕೆ. ಇಲ್ಲ, ಅದು ಪ್ಯೂರ್ಲಿ ಅವಳ ಡಿಸಿಷನ್. ಅದ್ರ ಬಗ್ಗೆ ನಾವು ತುಂಬ ಕ್ಲಿಯರ್ ಆಗಿದ್ದೀವಿ. ಅವಳು ದೊಡ್ಡ ಹುಡುಗಿ ಆದಮೇಲೆ ಬಹುಶಃ ಅವಳಿಗೆ ಇಲ್ಲ ನಾನು ಆ್ಯಕ್ಟಿಂಗ್ ಕಡೆ ಬರಲ್ಲ ಅಂತಲೂ ಹೇಳ್ಬೋದು, ಬರ್ತೀನಿ ಅಂತಲೂ ಹೇಳ್ಬೋದು. ಅದು ಕಂಪ್ಲೀಟ್ಲಿ ಅವಳಿಗೆ ಬಿಟ್ಟಿದ್ದು. ಬಟ್ ಥಿಯೇಟ್ರ್ ಕೂಡ ಅವಳದೇ ಇಂಟ್ರೆಸ್ಟ್ ಆಗಿತ್ತು, ಅವಳೇ ಮಾಡ್ತಿದ್ದಾಳೆ ಅಷ್ಟೇ. ಓಕೆ. ಈಗ ಪುಟ್ಟ ಮಗ, ಅಕ್ಕ ನೋಡಿದ್ರೆ ಅಲ್ಲಿ ಬ್ಯುಸಿ, ಅಪ್ಪ ಅಮ್ಮ ಈ ಕಡೆ ಬ್ಯುಸಿ, ಸೊ ಟೈಮ್ ಕೊಡಿ ಅಂತ ಏನಾದರೂ ಕಂಪ್ಲೇಂಟ್ಸ್ ನಡೀತಾ ಇರತ್ತಾ? ಈ ವಿಚಾರದಲ್ಲಿ ನನ್ನ ಪೇರೆಂಟ್ಸ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು. ನನ್ನ ಅಪ್ಪ ಅಮ್ಮ ಇಬ್ಬರೂ ಅಷ್ಟೇ. ಬಹುಶಃ ಅಪ್ಪ ಅಮ್ಮಂದ್ರು ಹೇಗೆ ಮಕ್ಕಳನ್ನ ನೋಡ್ಕೋತಾರೋ ಆ ಥರ ನನ್ನ ತಂದೆ ತಾಯಿ. ಇವತ್ತು ನಾವಿಬ್ರು ಇಲ್ಲಿ ನಿಂತು ಏನೋ ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿದ್ದೀವಿ ಅಥವಾ ಏನೋ ಒಂದು ಅಚೀವ್ಮೆಂಟ್ ಆಗಿದೆ, ಇಲ್ಲಿ ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀವಿ ಅಂದರೆ ಅದನ್ನು ಕಂಪ್ಲೀಟ್ ಕ್ರೆಡಿಟ್ ನಾನು ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲೋ ಹೊರಗಡೆ ಇರ್ತೀವಿ, ದೂರದಲ್ಲಿ ಇರ್ತೀವಿ, ಒಂದು ದಿನ ಕೂಡ ನನಗೆ ಫೋನ್ ಮಾಡಿ ಮಗು ಹಿಂಗೆ ಹೇಳ್ತು ಅಥವಾ ಈ ಥರದ್ದಾಯಿತು ಅಂತ ವಿಚಾರಗಳು ಬರಲ್ಲ. ಕಂಪ್ಲೀಟ್ ಅವ್ರ ಬಗ್ಗೆ ಟೇಕ್ ಕೇರ್ ಮಾಡ್ತಿರೋದು ನನ್ನ ಪೇರೆಂಟ್ಸ್. ಸೊ ಅದನ್ನು ಎಷ್ಟು ಹೇಳಿದ್ರು ಸಾಲದು. ಓಕೆ. ಓಕೆ ಮ್ಯಾಮ್, ನಿಮ್ಮನ್ನು ಅಂದರೆ ತೆರೆ ಮೇಲೆ ಮತ್ತೆ ನಾವು ನೋಡ್ಬೋದು, ಯಾಕಂದರೆ ಸಾಕಷ್ಟು ನೆಗೆಟಿವ್ ಪಾತ್ರಗಳ ಮೂಲಕ ಒಂದು ರಂಜಿಸಿದ್ರಿ. ಸೊ ತುಂಬ ಗ್ಯಾಪ್ ಆಗೋಗ್ಬಿಟ್ಟಿದೆ. ಐ ಥಿಂಕ್ ನಿಮ್ಮನ್ನು ಕೇಳ್ತಾ ಇರ್ತಾರೆ ಅನಿಸುತ್ತೆ ವೀಕ್ಷಕರು, ಯಾವಾಗ ಬರ್ತೀರಾ ಅಂತ. ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸಾಕಷ್ಟು ಜನ ಅದನ್ನು ಹೇಳಿದ್ದಾರೆ, ನೀವು ಒಂದು ಕಮ್ಬ್ಯಾಕ್ ಮಾಡಿ ಅಂತೆಲ್ಲ ಹೇಳ್ತಾನೆ ಇದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಇವರು ಯಾವಾಗಲೂ ಹೇಳ್ತಿರ್ತಾರೆ ಇಲ್ಲಿಗೆ ಸ್ಟಾಪ್ ಆಗಬೇಡ, ನಿನಗೆ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡು ಅಂತ. ಯಾವತ್ತೂ ಇವ್ರು ನನ್ನನ್ನು ಇವಾಗ ನಾನು ಬ್ಯುಸಿ ಇದ್ದೀನಿ, ನೀನು ಇದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು ಈ ಥರದ ರಿಸ್ಟ್ರಿಕ್ಷನ್ಸ್ ನಮ್ಮಲ್ಲಿ ಯಾವತ್ತೂ ಇಲ್ಲ. ಅವರೇ ಹೇಳ್ತಿರ್ತಾರೆ ಒಳ್ಳೆ ಪಾತ್ರಗಳು ಬಂದರೆ ನಿನಗಿಷ್ಟ ಆದರೆ ತಗೋ ಅಂತ. ಬಟ್ ಈ ಒಂದು 5 ವರ್ಷದ ಗ್ಯಾಪ್ ನಾನು ತೊಗೊಂಡಿದ್ದು ನನ್ನ 2ನೇ ಮಗು ಆದಾಗ ನಾನು ಗ್ಯಾಪ್ ತೊಗೊಂಡಿದ್ದು. ಬಟ್ ಈಗ ಪ್ರೊಡಕ್ಷನ್ನ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಏನಾಗುತ್ತೆ, 2 ದೋಣಿಲಿ ಕಾಲು ಹಾಕಿದಾಗ ಈ ಕಡೆಗೂ ನ್ಯಾಯ ಸಲ್ಲಿಸೋಕ್ಕಾಗಲ್ಲ, ಆ ಕಡೆಗೂ ನ್ಯಾಯ ಸಲ್ಲಿಸೋಕ್ಕಾಗಲ್ಲ. ಸೊ ನಾನು ಆ್ಯಸ್ ಅನ್ ಆ್ಯಕ್ಟರ್ ಕೂಡ ಒಂದು ಪ್ರೊಡಕ್ಷನ್ ಹೌಸಿಗೆ ವರ್ಕ್ ಮಾಡ್ತೀನಿ ಅಂತಂದರೆ ಸಿನ್ಸಿಯರಾಗಿ ವರ್ಕ್ ಮಾಡಬೇಕು. ನಾನು ಅವಾಗ ನನ್ನ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ, ಈ ಥರದ್ದೆಲ್ಲ ಆಗುತ್ತೆ. ಸೊ ಸದ್ಯಕ್ಕೆ ಟೈಮ್ ಬೀಂಗ್ ಒಂದು ಸ್ವಲ್ಪ ಬ್ರೇಕ್ ಹಾಕಿದ್ದೀನಿ. ಬಹುಶಃ ಮುಂದೆ ಯಾವ್ದಾದ್ರು ಒಳ್ಳೆ ಪಾತ್ರಗಳು ಬಂದರೆ ಮಾಡೇ ಮಾಡ್ತೀನಿ. ನಮ್ದ್ರಲ್ಲೇ ಮಾಡು ಅಂತ ಹೇಳಿದೆ, ಮಾಡಲ್ಲ ಅಂತ. ಓಕೆ. ಅಲ್ಲ ಮತ್ತೆ ಒಳ್ಳೇದಾಗ್ತಿತ್ತಲ್ಲ, ದುಡ್ಡು ಉಳಿತಾ ಇತ್ತು. ಇಲ್ಲ, ದುಡ್ಡು ಉಳಿಯೋದಕ್ಕಿಂತ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಜಾಸ್ತಿ ಆಗುತ್ತೆ ಒಂದು, ಆ್ಯಂಡ್ ದುಡ್ಡು ಉಳಿಯುತ್ತೆ ಅಂತೆಲ್ಲ ಅನ್ಕೋಬಿಡಿ. ಬೇರೆ ಕಡೆ ಏನು ತಗೋತಾರೆ ಅದ್ರ ಡಬಲ್ ನಮ್ಮ ಹತ್ರ ತಗೋತಾರೆ. ಓಕೆ ಸರ್. ಎಲ್ಲೋದ್ರೂ ಸುತ್ತಿ ಬಳಸಿ ನಮ್ಮನೆಗೆ ಅಲ್ವಾ ಬರೋದು. ಓಕೆ ಸರ್, ಈಗ ಅಣ್ಣಯ್ಯಕ್ಕೆ ಬರೋದಾದ್ರೆ ಇದು ತಮಿಳಿನ ರೀಮೇಕ್ ಸೀರಿಯಲ್ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಏನು ಡಿಫ್ರೆನ್ಸ್ ಇರುತ್ತೆ ಅಥವಾ ಹೌದಾ ಹೇಗೆ? ಬೇಸಿಕ್ ಪ್ಲಾಟನ್ನು ನನಗೆ ಫಸ್ಟ್ ಟೈಮ್ ಹೇಳಬೇಕಾದ್ರೆ ಅವ್ರು ಹೇಳಿದ್ದು ಹೌದು ತಮಿಳಲ್ಲಿ ಬರ್ತಾ ಇದೆ, ಇದ್ರದ್ದು ಒಂದು 2 ಎಪಿಸೋಡ್ ಕಳಿಸ್ತೀವಿ ನೀವು ನೋಡಿ ಅಂತಂದರು. ನಾನು ಎಪಿಸೋಡ್ ನೋಡಿದ್ಮೇಲೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಅದರಲ್ಲಿ ಚೆನ್ನಾಗಿತ್ತು. ಸೊ ಅದನ್ನು ಇಟ್ಕೊಂಡು ನಾವು ರಾಘುನು ಬೇಸಿಕಲಿ ಅವ್ರ ಬಾಯಿಂದನೂ ಬಂದಿದ್ದು ಮಾತದೆ, ನಾವು ಇದನ್ನು ಮಾಡಲ್ಲ, ಈ ಪ್ಲಾಟನ್ನು ಇಟ್ಕೊಳ್ಳೋಣ, ಇದ್ರ ಮೇಲೆ ನಾವು ವರ್ಕ್ ಮಾಡೋಣ ಅಂತಂದರು. ಸೊ ಅವ್ರದ್ದೇ ವಾಹಿನಿ ಝೀಯಲ್ಲೇ ಬರ್ತಿರೋದು ತಮಿಳಲ್ಲೂ ಕೂಡ. ಸೊ ಅಲ್ಲಿಂದ ಅವ್ರ ರೈಟ್ಸು ಚಾನಲ್ಗೆ ಅದೇನೇನು ಬೇಕು ಆ ಫಾರ್ಮಾಲಿಟೀಸ್ ಎಲ್ಲ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದಾದಮೇಲೆ ನಾವು ಆ ಪ್ಲಾಟನ್ನು ಮಾತ್ರ ಇಟ್ಕೊಂಡ್ವಿ. ಅಂದರೆ ಅಣ್ಣನ ಜೊತೆ 3-4 ಜನ ತಂಗಿರೋ ಅನ್ನೋ ಪ್ಲಾಟನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲವನ್ನೂ ಡಬಲ್ ಮಾಡಿ ಡೆವಲಪ್ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ಇವತ್ತು ಏನು ನಿಮಗೆ ಆ ಟೀಸರಲ್ಲಿ ಅಥವಾ ಟ್ರೈಲರಲ್ಲಿ ನಾವು ಏನು ತೋರಿಸಿದ್ವಿ ಅದರಲ್ಲಿ ಕಾಣ್ತಾ ಇದೆ, ಆ ಕಂಪ್ಲೀಟ್ ಸ್ಟೋರಿಯ ಸೆಟಪ್ ಏನಿದೆ, ನೀವು ಯಾರೇ ಬೇಕಾದರೂ ಅದ್ರ ಜೊತೆ ತಮಿಳ್ದು ಸೀರಿಯಲ್ನ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ದೇ ವಿಲ್ ಫೈಂಡ್ ಅ ವೆರಿ ಡಿಫ್ರೆಂಟ್ ಟ್ರ್ಯಾಕ್ ಎಂಟೈರ್ಲಿ. ನಿಮ್ಗೆ ಅಲ್ಲಿ ನೋಡಿದ್ರೆ ನನ್ನ ಪ್ರಕಾರ ಅಲ್ಲೊಂದು 20-25 ಜನ ಆರ್ಟಿಸ್ಟ್ ಇದ್ದರೆ ನಮ್ಮಲ್ಲಿ ಒಂದು 50 ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸು ಜಾಸ್ತಿ ಆಗಿದೆ, ಕ್ಯಾರೆಕ್ಟರೈಸೇಷನ್ಗಳು ಚೇಂಜ್ ಆಗಿದೆ, ಆ್ಯಂಡ್ ಸ್ಕ್ರೀನ್ ಪ್ಲೇನೂ ಚೇಂಜ್ ಆಗಿದೆ. ಬೇಸಿಕ್ ಪ್ಲಾಟ್ ಬೇಸಿಕ್ ಪ್ಲಾಟ್ ಅಣ್ಣ ಮತ್ತು 4 ಜನ ತಂಗಿರೇನಿದೆ ಅದನ್ನು ಇಟ್ಕೊಂಡಿದ್ದೀವಿ. ಅದ್ರ ಮೇಲೆ ಕಂಪ್ಲೀಟ್ಲಿ ಬೇರೆ ಥರ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಪ್ರೊಡಕ್ಷನ್ನ ತಗೋಬೇಕು, ಅದು ಈ ಸಿನಿಮಾಗಳನ್ನ ಮಾಡ್ತಾ ಇರೋರು ಸೀರಿಯಲ್ಗೆ ಬರೋದು ಸ್ವಲ್ಪ ಕಮ್ಮಿ. ಸೊ ಸೀರಿಯಲ್ನ ಈ ಥರದೊಂದು ಪ್ರೊಡ್ಯೂಸ್ ಮಾಡಬೇಕು, ಪ್ರೊಡಕ್ಷನ್ ತಗೋಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಅಂದರೆ ನಾನು ಸಿನಿಮಾ ಮಾಡಬೇಕು ಅಂತಲೇ ಹೊರಟಿದ್ದು. ಪ್ರೊಡಕ್ಷನ್ ಅವ್ರು ಶುರು ಮಾಡಿದ್ದೆ ರಕ್ಷಿತ್ ಮತ್ತು ರಿಷಬ್ ಫೋರ್ಸ್ ಮಾಡಿದ್ದಕ್ಕೆ. ಅವರಿಬ್ಬರು ಹೇಳ್ತಿದ್ರು, ಅಂದರೆ ನಮ್ಮ ಪ್ರೊಡಕ್ಷನ್ಗೆ ಇಷ್ಟೆಲ್ಲ ಕೆಲಸ ಮಾಡ್ತೀಯ, ನೀನು ಯಾಕೆ ಮಾಡಲ್ಲ, ನಿಂದಕ್ಕೆ ನೀನು ಮಾಡ್ಕೊಳ್ಳಲ್ಲ, ನೀನೊಂದು ಹೊಸ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡು ಅಂತ. ನಾನು ಐ ವಾಸ್ ಲೈಕ್ ಸ್ವಲ್ಪ ಲೇಸಿ ಆಗಿದ್ದೆ ಆ ವಿಚಾರದಲ್ಲಿ, ಯಾಕಂದರೆ ಆ್ಯಕ್ಟಿಂಗಲ್ಲೂ ಬ್ಯುಸಿ ಇರೋದ್ರಿಂದ ಮತ್ತು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ ಒನ್ ಫೈನ್ ಡೇ ಇವಳು ನನಗೆ ಕಾನ್ಫಿಡೆನ್ಸ್ ಕೊಟ್ಟಳು, ಸೇಯಿಂಗ್ ದಟ್ ನಾನು ಹ್ಯಾಂಡಲ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ, ಎನಿವೇ ನಾನು ಆ್ಯಕ್ಟಿಂಗ್ ಮಾಡ್ತೀನಿ
ಗೊತ್ತಿಲ್ಲ ಈಗ ಒಳ್ಳೆ ಕ್ಯಾರೆಕ್ಟರ್ಗಳು ಯಾವುದು ಬಂದಿಲ್ಲ ಆ್ಯಂಡ್ ನಾನು ಬ್ರೇಕ್ ತೊಗೊಂಡಿದ್ದೀನಿ, ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ. ಆ್ಯಂಡ್ ಅವಳಿಗೂ ಪ್ರೀವಿಯಸ್ಲಿ 2 ಸೀರಿಯಲ್ಗಳನ್ನ ಪ್ರೊಡಕ್ಷನ್ ಮಾಡಿ, ಅಂದರೆ ಪ್ರೊಡಕ್ಷನ್ ಮಾಡಿ ಅವಳಿಗೆ ಅಭ್ಯಾಸ ಇತ್ತು. ಸೊ ಹಾಗಾಗಿ ನನಗೂ ಆ ಧೈರ್ಯ ಬಂತು. ಸೊ ಸಿನಿಮಾ ಅಂತಲೇ ಶುರು ಮಾಡಿದ್ದು, ಒಂದು ಸಿನಿಮಾನೂ ಮಾಡಿದ್ವಿ, ಇನ್ನೊಂದು ಪ್ಯಾಚ್ ವರ್ಕ್ ಇದೆ ಸ್ವಲ್ಪ ದಿನಗಳು, ಅದು ಮುಗಿಸಿದ್ರೆ ಆ ಸಿನಿಮಾನೂ ರೆಡಿ ಆಗುತ್ತೆ. ಪ್ಯಾರಲಲಿ ಈ ಸೀರಿಯಲ್ ಸ್ಟಾರ್ಟ್ ಆಯಿತು. ಸೊ ಯಾಕೆ ಮಾಡಬಾರ್ದು ಅಂದರೆ, ಈಗ ಸಿನಿಮಾ ಎಲ್ರಿಗೂ ಗೊತ್ತಿರೋ ಹಾಗೆ ಆ ಮಾಧ್ಯಮ ತುಂಬ ದೊಡ್ಡ ರಿಸ್ಕು ನಮಗೆ. ಅಂದರೆ ಆ ರಿಸ್ಕನ್ನು ತೊಗೋಬೇಕು ಅಂದರೆ ನಮ್ಗೆ ಯಾವ್ದಾದ್ರು ಒಂದು ಪರ್ಮನೆಂಟ್ ಇನ್ಕಮ್ ಇರಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇದನ್ನು ಒಂದು ಮಾಡ್ಕೊಂಡು ಹೋಗೋಣ. ಅಂದರೆ ನಾನು ಬೇಸಿಕಲಿ ನಮ್ಮ ಕಂಪ್ನಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಅದರಲ್ಲಿ ಎಲ್ಲ ಪಾಯಿಂಟ್ಸು ಹಾಕಿರ್ತೀವಿ, ಸೀರಿಯಲ್ ಮಾಡ್ತೀವಿ, ಸಿನಿಮಾ ಮಾಡ್ತೀವಿ, ಆ್ಯಡ್ಸ್ ಮಾಡ್ತೀವಿ ಅಂತ. ಸೊ ಅದನ್ನು ಬರೀ ಹೆಸ್ರಿಗೆ ಮಾತ್ರ ಹಿಡಿದೆ, ಅದೆಲ್ಲವನ್ನೂ ಒಂದೊಂದೇ ಆಯಾಮಗಳನ್ನ ಟ್ರೈ ಮಾಡ್ಕೊಂಡು ಬರೋಣ ಅನ್ನೋ ಉದ್ದೇಶ. ಸೊ ಇವಳು ಸಾಥ್ ಕೊಡ್ತೀನಿ ಅಂದ್ಲು, ನಾವು ಜೈ ಅಂದ್ವಿ ಅಷ್ಟೇ. ಓಕೆ, ಹಂಗಿದ್ರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಜೋರು ಹಂಗಿದ್ರೆ. ಪ್ರತಿ ವರ್ಷ ಜೋರಾಗಿ ಮಾಡ್ತೀವಿ. ಇವರು ಹೊರಗಡೆ ಎಲ್ಲೇ ಇದ್ರು ಬನ್ನಿ ಅಂತ ಗಲಾಟೆ ಮಾಡೋದ್ರು ಕರ್ಸ್ಕೋತೀನಿ. ಈ ವರ್ಷ ಸ್ಪೆಷಲ್. ಯಾಕೆ ಕೇಳಿದೆ ಅಂದ್ರೆ ವರಮಾನ 2-3 ಕಡೆಯಿಂದ ಬರ್ತಾ ಇದೆ. ಹಂಗೆ ನನಗೆ ಪ್ರತಿ ವರ್ಷ ನಮ್ಮ ಲಕ್ಷ್ಮಿ ತೂಕ ಜಾಸ್ತಿ ಇದೆ, ಸೊ ಹಂಗಾಗಿ ನಾವು ಬೇರೆ ಲಕ್ಷ್ಮಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಅಣ್ಣಯ್ಯ ಬಗ್ಗೆ ಹೇಳಬೇಕು ಅಂದರೆ, ಇಡೀ ತಂಡ ತುಂಬ ಎಫರ್ಟ್ಸ್ ಹಾಕಿದೆ. ಇದನ್ನು ಎಲ್ಲರೂ ಹೇಳ್ತೀವಿ. ಇಟ್ ಇಸ್ ಲೈಕ್ ಓಕೆ, ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ವಿ, ಅದಾಯಿತು ಇದಾಯಿತು ಎಲ್ಲದೂ ಹೇಳ್ತೀವಿ. ಬಟ್ ಅದನ್ನು ಫೈನಲ್ ಔಟ್ಪುಟ್ ಬಂದಾಗ ನಮ್ಗಳಿಗೇ ಒಂದು ಪ್ರೌಡ್ ಫೀಲಿಂಗ್ ಇದೆ, ಖುಷಿ ಇದೆ. ಅದನ್ನು ಅವ್ರಿಗೆ ಮೊನ್ನೆ ಒಂದು ಸಣ್ಣ ಫುಟೇಜ್ ಕಳಿಸಿದ್ದೆ, ಈ ಸೆಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಅದನ್ನು ನೋಡಿದಾಗ ಜನ ಹೇಗೆ ತೊಗೊಳ್ತಾರೆ, ಹೇಗೆ ನಮ್ಮನ್ನು ಅಪ್ಕೋತಾರೆ, ಅದ್ರ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ಬಟ್ ಬರೀ ಅಣ್ಣ ತಂಗಿ ಅಂದ ತಕ್ಷಣ ಬರೀ ಅಳೋ ಕಥೆನೇ ಅಲ್ಲದೆ ತುಂಬ ಫನ್ ಕಂಟೆಂಟ್ ಇದೆ. ಒಂಥರ ಜುಗಲ್ಬಂದಿ ಥರ ಹೋಗುತ್ತೆ. ಎಲ್ಲ ವಿಚಾರಗಳನ್ನು ಇಟ್ಕೊಂಡಿದ್ದೀವಿ. ಬರೀ 1-2 ಟ್ರ್ಯಾಕ್ ಇಟ್ಕೊಳ್ಳದೆ ಒಂದು 4-5 ಟ್ರ್ಯಾಕು. ಇದು ಇನ್ಫ್ಯಾಕ್ಟ್ ರಾಘು ಸರ್ ಐಡಿಯಾ ಆಗಿತ್ತು. ಆ ಥರದ್ದು ಒಂದಿಷ್ಟು ವಿಚಾರಗಳನ್ನು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಕತೆ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಿನಿಮ್ಯಾಟಿಕ್ ವೇ ಹೋಗುತ್ತೆ. ಅಂದರೆ ನೀವು 2 ಅವರ್ ಕೂತು ಸಿನಿಮಾ ನೋಡಿದಾಗ ಅಬ್ಬಾ ಸಕ್ಕದಾಗಿತ್ತು, ಇವ್ರ ಎಂಟ್ರಿ ಚೆನ್ನಾಗಿತ್ತು ಅನ್ನೋದನ್ನು ಹೇಗೆ ಸಿನಿಮಾನಲ್ಲಿ ಹೇಳ್ತೀರಾ, ಆ ಥರ ಸೀರಿಯಲ್ನಲ್ಲಿ ಹೇಳಬೇಕು ಅನ್ನೋ ಲೆವೆಲ್ಗೆ ನಾವು ನಮ್ಮ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನು ಜನರು ನೋಡಬೇಕು, ಅದನ್ನು ಅವರು ಹೇಗಿದೆ ಅಂತ ಹೇಳಬೇಕು, ಆಶೀರ್ವದಿಸಬೇಕು ಅಷ್ಟೇ. ಅಣ್ಣಯ್ಯ ಅಂತ ಬಂದಾಗ ನಿಮಗೆ ಬೇಸಿಕಲಿ ಅಣ್ಣ ತಂಗಿ ಸ್ಟೋರಿ, ಎಮೋಷ್ನಲ್ ಸ್ಟೋರಿ ಅಂತ ಅನ್ಸಿದ್ರು ಕಾಂಟೆಂಟ್ ವೈಸ್ ಹೆಂಗೆ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ, ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಬಾರ್ದು ಯಾರು. ಇದು ಕಾಮಿಡಿ ಸೀರಿಯಲ್ಲು, ಇದು ಸೀರಿಯಸ್ ಸೀರಿಯಲ್ಲು, ಇದನ್ನು ನೋಡೋಣ ಅದನ್ನು ಬೇಡ ಅಂತ. ಯಾಕಂದರೆ ಇದೆರಡನ್ನೂ ಪ್ಯಾಕ್ ಮಾಡಿದ್ದೀವಿ ಜೊತೆಲೆ. ಅಣ್ಣ ಫ್ರೆಂಡ್ಸ್ ಜೊತೆ ಇರೋ ರೀತಿ ಬೇರೆ, ಅಣ್ಣ ತಂಗಿದಿರ ರೀತಿ ಹತ್ರ ಇರೋ ರೀತಿ ಬೇರೆ, ಅಣ್ಣ ಹೊರಗಡೆ ಅವ್ನ ಪ್ರಾಬ್ಲಮ್ಸನ್ನ ಫೇಸ್ ಮಾಡ್ಬೇಕಾದ್ರೆ ಇರೋವಂಥ ರೀತಿ ಬೇರೆ. ಸೊ ಈ 3 ಡೈಮೆನ್ಷನ್ಗಳ ಮೇಲೆ ಸ್ಕ್ರೀನ್ ಪ್ಲೇ ವರ್ಕ್ ಆಗಿದೆ. ಸೊ ಹಾಗಾಗಿ ಎಂಟರ್ಟೈನ್ಮೆಂಟು ಇರುತ್ತೆ, ಕಾಮಿಡಿನೂ ಇರುತ್ತೆ, ಆ್ಯಕ್ಷನ್ನೂ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ಏನು ನಡೆಯುತ್ತೆ ಆ ಥರದ್ದು ಸಣ್ಣ ಪುಟ್ಟ ವಿಚಾರಗಳನ್ನು ತುಂಬ ಟಚ್ ಮಾಡಿದ್ದೀವಿ. ಬಹುಶಃ ಹಾಗಾಗಿ ಜನ ಇದಕ್ಕೆ ಕನೆಕ್ಟ್ ಆಗಬಹುದು ಅಂತ ನಮಗನ್ಸುತ್ತೆ. ಅಂದರೆ ಅಳುವಂಥ ಸೀನ್ ಬಂದಾಗ ಇಡೀ ಸೆಟ್ನವರು ಹತ್ತಿದ್ದೀವಿ. ನಗುವಂಥ ಸೀನ್ ಬಂದಾಗ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ದೀವಿ. ಸೊ ಆ ಥರ ಸಣ್ಣ ಪುಟ್ಟ ಎಲಿಮೆಂಟ್ಸ್ಗಳ ಬಗ್ಗೆನೂ ವರ್ಕ್ ಮಾಡಿದ್ದೀವಿ. ಹಾಗಾಗಿ ಸೂಪರ್, ತುಂಬ ಚೆನ್ನಾಗಿದೆ. ಪ್ರೋಮೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವನ್ ಮ್ಯೂಸಿಕ್ಕು, ಸಾಂಗು ತುಂಬ ಸಖತ್ ಕನೆಕ್ಟ್ ಆಗುತ್ತೆ ಎಲ್ಲ ಜನಕ್ಕೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಒಳ್ಳೆಯದಾಗಲಿ, ಒಂದು ಹೊಸ ಅಡ್ವೆಂಚರು ಒಂದು ಸಕ್ಸಸ್ಫುಲ್ ಆಗಲಿ, ಮತ್ತಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮತ್ತೆ ತಗೊಂಡು ಬನ್ನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇದಾಗಿತ್ತು ಪ್ರಮೋದ್ ಶೆಟ್ಟಿ ಹಾಗೂ ಸುಪ್ರೀತಾ ಶೆಟ್ಟಿಯವರ ಅಣ್ಣಯ್ಯ ಬಗೆಗಿನ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.